ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಪಂಚಮಸಾಲಿ ಮಠದಿಂದ ವಚನಾನಂದ ಶ್ರೀಗಳ ಪದಚ್ಯುತಿಯಾಗಿದೆ. ಪದಚ್ಯುತಿಯನ್ನ ಖಂಡಿಸಿ ಕೋರ್ಟ್ಗೆ ಹೋಗೋಕೆ ಭಕ್ತರು ಈಗ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಒಂದೇ ಒಂದು ಸಭೆ ಕರೆದಿಲ್ಲ, ಏಕಾಏಕಿ ಪದಚ್ಯುತಿ ಮಾಡಿದ್ಯಾಕೆ? ಇದು ಭಕ್ತರ ಪ್ರಶ್ನೆ. ಸಭೆ ಕರೆಯದೆ ಪದಚ್ಯುತಿಯನ್ನ ಹೇಗೆ ಮಾಡಿದ್ರು? ಭಕ್ತರಿಂದ ಮಾಹಿತಿಯನ್ನ ಪಡೆದುಕೊಳ್ಳದೆ ಪದಚ್ಯುತಿ ಮಾಡೋಕ್ಕೆ ಸಾಧ್ಯನಾ? ಯಾವುದೇ ನೋಟಿಸ್ ನೀಡದೆ ಉತ್ತರ ಪಡೆದುಕೊಳ್ಳದೆ ಪದಚ್ಯುತಿ ಯಾಕಾಯಿತು? ರಾತ್ರಿ ಭಕ್ತರಂತೆ ಬಂದು ನೋಟಿಸ್ ಅಂಟಿಸಿದ್ದಾರೆ ವ್ಯಕ್ತಿಗಳು. ದರ್ಶನದ ನೆಪದಲ್ಲಿ ಬಂದು ನೋಟಿಸ್ ಅಂಟಿಸಿದ್ದಾರೆ ವ್ಯಕ್ತಿಗಳು. ಕಳ್ಳತನ ಮಾರ್ಗವಾಗಿ ಬಂದು ನೋಟಿಸ್ ಅಂಟಿಸಿದ್ದು ಈಗ ಸರಿಯಾಗಿದೆ. ಮಠದಲ್ಲಿ ಅಳವಡಿಸಿದ್ದಂಥ CC ಕ್ಯಾಮ್ರಾದಲ್ಲಿ ಈ ಎಲ್ಲ ದೃಶ್ಯಗಳು ಕೂಡ ಸರಿಯಾಗಿದೆ. ಹರಿಹರ ಮಠದಲ್ಲಿ ಈಗ ಹೈಡ್ರಾಮಾ ನಡೀತಾ ಇದೆ. ಏಕಾಏಕಿ ಬರದಂತೆ ನೋಟಿಸ್ನ ಅಂಟಿಸದಂತೆ ಪೀಠಾಧಿಪತಿಗಳನ್ನು ಪದಚ್ಯುತಿ ಮಾಡದಂತೆ ಹರಿಹರ ಪೀಠದ ವಚನಾನಂದ ಸ್ವಾಮೀಜಿಗಳನ್ನು ಪದಚ್ಯುತಿ ಮಾಡಿರುವಂಥ ವಿಷಯವನ್ನು ಖಂಡಿಸಿ ಭಕ್ತರು ಈಗ ಕೋರ್ಟ್ ಮೆಟ್ಟಿಲೇರೋಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಭಕ್ತರ ಸೋಗಿನಲ್ಲಿ ಬಂದು ಪದಚ್ಯುತಿಯ ನೋಟಿಸನ್ನು ಅಂಟಿಸಿ ಹೋಗಿದ್ದಾರೆ. ಅದರ ದೃಶ್ಯಾವಳಿಗಳನ್ನು ಮೊದಲನೇ ವಿಂಡೋದಲ್ಲಿ ನೋಡ್ತಾ ಇದ್ದೀರಿ. ಎರಡನೇ ವಿಂಡೋದಲ್ಲಿ ವಚನಾನಂದ ಸ್ವಾಮೀಜಿಗಳ ಪರವಾಗಿ ಭಕ್ತರು ದನಿಯನ್ನು ಎತ್ತಿದ್ದಾರೆ. ಈಗ ಸಮಾಜದ ಮುಖಂಡರು, ನಾಯಕರು ಎಲ್ಲರೂ ಕೂಡ ದನಿಯನ್ನು ಎತ್ತಾ ಇದ್ದಾರೆ. ಒಂದೇ ಒಂದು ಸಭೆಯನ್ನು ಕೂಡ ಕರೆದಿದ್ದೀರಾ ನೀವು. ಸಭೆನ ಕರೆದು ನಿರ್ಧಾರವನ್ನು ಪಡೆದುಕೊಂಡು ಆನಂತರ ಪದಚ್ಯುತಿ ಮಾಡಿ. ಪದಚ್ಯುತಿ ಮಾಡಲಿಕ್ಕೆ ಕಾರಣ ಏನು? ಕಾರಣವನ್ನು ಹೇಳಿ ಅನ್ನೋ ಒಂದು ಮಾತನ್ನು ಸಮಾಜದ ಮುಖಂಡರು, ನಾಯಕರು ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹಾದೇವ್. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಹಾದೇವ್, ಭಕ್ತರ ಸೋಗಿನಲ್ಲಿ ಬಂದು ಸ್ವಾಮೀಜಿಗಳ ದರ್ಶನಕ್ಕೆ ಅಂತ ಬಂದು ನೋಟಿಸ್ ಅಂಟಿಸಿ ಹೋಗ್ತಾರೆ. ಏಕಾಏಕಿ ಪದಚ್ಯುತಿ ಅಂತ ಇದ್ದಾರೆ. ಮತ್ತೊಂದು ಬಣದಲ್ಲಿ ಈಗ ಭಕ್ತರು ನೇರವಾಗಿ ಕೋರ್ಟ್ ಮೊರೆ ಹೋಗೋಕ್ಕೆ ಸಿದ್ಧತೆ ಆಗ್ತಾ ಇದ್ದಾರೆ. ಆಕ್ಚುಯಲ್ ಆಗಿ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂಥ ಹರಿಹರ ಪೀಠದಲ್ಲಿ ಆಗ್ತಾ ಇರುವಂಥ ಡೆವಲಪ್ಮೆಂಟ್ಸ್ ಬಗ್ಗೆ ವಿವರಣೆಯನ್ನು ನೀಡೋದಾದ್ರೆ. ಮಧುಸೂದನ್, ಏನು 2018ರಲ್ಲಿ ವಚನಾನಂದ ಶ್ರೀಗಳು ಮಠದ ಪೀಠಾಧಿಪತಿಯಾಗಿ ಆಯ್ಕೆಯಾದ ನಂತರ ಅವರನ್ನೇ ಅದೇ ಧರ್ಮದರ್ಶಿಗಳು ಅವ್ರನ್ನ ಆಯ್ಕೆಯನ್ನು ಮಾಡಿ, ಅವರೇ ಮುಖಂಡರಿರ್ತಾರೆ, ಭಕ್ತ ಸಮೂಹ ಇರುತ್ತೆ, ಅವ್ರನ್ನ ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಿ ನಮ್ಮ ಮಠಾಧೀಶರು ನೀವೇ ಎಲ್ಲವನ್ನ ಸುಸೂತ್ರವಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೋಡ್ಕೊಂಡು ಹೋಗೋದು ಜವಾಬ್ದಾರಿ ನಿಮ್ಮದೇ ಅಂತ ಹೇಳಿ ಅವರಿಗೆ ಅಧಿಕಾರವನ್ನು ವಹಿಸ್ತಾರೆ. ಅವರನ್ನ ಪೀಠದ ಮೇಲೆ ಕೂರಿಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಈಗ ಸದ್ಯಕ್ಕೆ ಏನಂತಂತಂದ್ರೆ ಈ ಪೀಠಾಧಿಪತಿ ಸರಿ ಇಲ್ಲ, ನಮಗೆ ಅಂದ್ರೆ ಸರಿಯಾದಂಥ ಕೆಲಸಗಳನ್ನ ಮಾಡ್ತಾ ಇಲ್ಲ, ಕೆಲವೊಂದಷ್ಟು ಅಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ. ಒಂದೇ ಪೀಠಕ್ಕೆ ಅಂದ್ರೆ ನಾವು ಪಂಚಮಸಾಲಿ ಪೀಠಕ್ಕೆ ಇವರನ್ನ ಪೀಠಾಧಿಪತಿಯಾಗಿ ಆಯ್ಕೆ ಮಾಡಿದ್ರೆ ಇವರು ಶ್ವಾಸಗುರು ಪೀಠವನ್ನ ನೋಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಆಯ್ಕೆಯನ್ನ ಕೊಟ್ಟಿದ್ವಿ. ಆದ್ರಿಂದ ಅವ್ರು ಯಾವುದೇ ರೀತಿಯಾದಂಥ ಅಂದ್ರೆ ಶ್ವಾಸಗುರು ಪೀಠವನ್ನ ತ್ಯಜಿಸುವಂತ ಕೆಲಸವನ್ನ ಮಾಡಲಿಲ್ಲ. ಹೀಗಾಗಿ ನಾವು ಇವರನ್ನ ಈ ಪಂಚಮಸಾಲಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠ ಏನಿದೆ ಅವರಿಂದ ಆ ಪೀಠದಿಂದ ಅವ್ರನ್ನ ಉಚ್ಚಾಟನೆ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ 12 ಜನ ಟ್ರಸ್ಟಿಗಳು ಅದಕ್ಕೆ ಕಾರಣ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಆದರೆ ಈ ಕಾರಣಕ್ಕೆ ಭಕ್ತರು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಕಾರಣ ಏನು ಅಂತಂತಂದ್ರೆ, ಏಕಾಏಕಿ ಸ್ವಾಮೀಜಿಗಳನ್ನ ತೆಗೆದು ಹಾಕಕ್ಕೆ ಸೂಕ್ತ ಕಾರಣ ಏನು? ಶ್ವಾಸಗುರು ಪೀಠ 5 ವರ್ಷದಿಂದ ಅದಕ್ಕಿಂತ ಮುಂಚೆ ಅವರು ಶ್ವಾಸಗುರು ಪೀಠದಲ್ಲೇ ಇದ್ರು. ಆ ಶ್ವಾಸಗುರು ಪೀಠದಲ್ಲಿ ಅವರು ಸಾಕಷ್ಟು ಹೆಸರನ್ನ ಮಾಡಿದ್ರು. ಆ ವಿಚಾರವಾಗಿ ಅವರನ್ನ ತೆಗೆದುಕೊಂಡು ಬಂದು ಈ ಪಂಚಮಸಾಲಿ ಪೀಠದ ಪೀಠಾಧ್ಯಕ್ಷರನ್ನಾಗಿ ಮಾಡಿದ್ರಿ. ಈಗ ಏಕಾಏಕಿ ಯಾಕೆ ತೆಗಿತಾ ಇದ್ರಿ? ಈ ಕಾರಣ ಏನು ಅಂತಂತಂದ್ರೆ, ಕೆಲವೊಂದಿಷ್ಟು ಅವರು ಹೋಳೆ ಆಡ್ತಾರೆ, ಅದು ಇದು ಅಂತ ಹೇಳಿ ಸಾಕಷ್ಟು ಹಲವು ಕಾರಣಗಳನ್ನ ಕೊಡಿದ್ರಿ. ಇದೆಲ್ಲ 3-4 ವರ್ಷದ ಹಿಂದಿನ ಕತೆ. ಈ ಕತೆ ಹಿಂದೆ ಇರುವಾಗ ಈಗ ಏಕಾಏಕಿ ಬಂದು ಅದು ಪೊಲೀಸ್ ಭದ್ರತೆಯಲ್ಲಿ ಬಂದು ಅವರನ್ನ ಪದಚ್ಯುತಿಯನ್ನಗೊಳಿಸುವಂತ ಕಾರಣ ಏನಿತ್ತು? ಇದು ಭಕ್ತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಭಕ್ತರ ಒಂದು ಮಾತನ್ನು ಕೇಳಿದ್ರೆ ಏಕಾಏಕಿ ಕೇವಲ ಇದು 12 ಜನ ಟ್ರಸ್ಟಿಗಳ ನಿರ್ಧಾರ ಅಂತ ಹೇಳಿ ನಿನ್ನೆ ಸೇರಿರುವಂತ ಭಕ್ತರು ಒಂದು ಆಕ್ರೋಶವನ್ನ ಪಡಿಸಿದ್ರು. ಇವರನ್ನ ಏನು ಸ್ವಾಮೀಜಿಯನ್ನ ಉಚ್ಚಾಟನೆಯನ್ನ ಮಾಡಿದರೆ ಅವರು ಮಠದಿಂದನೇ ಉಚ್ಚಾಟನೆ ಆಗಬೇಕು, ಸಮಾಜದಿಂದ ಉಚ್ಚಾಟನೆ ಆಗಬೇಕು. ಅವರು ಮಠದಲ್ಲಿ ಇರೋದು ಬೇಡ, ಮಠಕ್ಕೆ ಬರೋದು ಬೇಡ, ಅವರನ್ನ ಶುದ್ಧಿಯನ್ನ ಮಾಡೋಣ ಅಂತ ಹೇಳಿ ಮಠಕ್ಕೆ ನೀರನ್ನ ಹಾಕಿ ಶುದ್ಧಿ ಮಾಡುವಂತ ಕೆಲಸವನ್ನ ಮಾಡಿದ್ರು. ಈಗ ಕಾನೂನು ಮೊರೆ ಹೋಗುವಂತದ್ದು. ಇನ್ನು ಅವರಿಗೆ ಹೇಳ್ಬೋದು, ಅವರು ನಾವು ಎಲ್ಲ 12 ಜನ ಟ್ರಸ್ಟಿಗಳು ಕೋರಮ್ ಅನ್ನ ಸೇರಿ ಸ್ವಾಮೀಜಿಯನ್ನ ತೆಗೆದು ಹಾಕಿದ್ದೀವಿ ಅಂತ ಹೇಳಿ ಹೇಳ್ಬೋದು. ಆದ್ರೆ ಕೋರಮ್ ಅಂದ್ರೆ ಅವರಿಗೆ ಒಂದು ನೋಟಿಸ್ ಅನ್ನ ಕೊಡಬೇಕು. ಯಾಕೆ ಸ್ವಾಮೀಜಿಯನ್ನ ಪದಚ್ಯುತಿಯನ್ನ ಮಾಡ್ತಾ ಇದ್ದೀರಿ, ಯಾಕೆ ಪದಚ್ಯುತಿ ಮಾಡ್ತೀರ ಅನ್ನೋದಕ್ಕೆ ಸೂಕ್ತ ಕಾರಣವನ್ನು ಕೊಡಬೇಕು. ಅದಕ್ಕೆ ಫಸ್ಟ್ ನೋಟಿಸ್ ಅನ್ನು ಕೊಡಬೇಕು, ಅದಕ್ಕೆ ಸ್ಪಷ್ಟನೆ ಪಡೆಯುವಂತ ಕೆಲಸವನ್ನ ಮಾಡಬೇಕು. ಆದ್ರೆ ಅದರಿಂದ ನೋಟಿಸ್ ಕೊಟ್ಟು ಅದರಿಂದ ಏನಾದ್ರು ಸ್ಪಷ್ಟನೆ ಪಡೆಯುವಂತ ಕೆಲಸವನ್ನ ಮಾಡಿದಾರ? ರಾತ್ರಿ ಕಳ್ಳರ ರೀತಿ ಬಂದು ಸ್ವಾಮೀಜಿ ಬಾಗಿಲಿಗೆ ನೋಟಿಸ್ ಅನ್ನು ಅಂಟಿಸಿ ಹೋಗುವಂತ ಕೆಲಸವನ್ನ ಮಾಡಿದರೆ ಅದಕ್ಕೂ ಕೂಡ ದಾಖಲೆಯನ್ನ ಸಂಗ್ರಹ ಮಾಡುವಂತ ಕೆಲಸ ಕೋರ್ಟ್ನ ಭಕ್ತರು ಮಾಡಿದ್ದಾರೆ. ಅಂದ್ರೆ CCTVಯಲ್ಲಿ ಬಂದು ಸ್ವಾಮೀಜಿಗಳ
ಬಾಗಿಲಿಗೆ ನೋಟಿಸನ್ನು ಅಂಟಿಸಿದಾರಲ್ಲ, ಆ ನೋಟಿಸನ್ನು ಅದಕ್ಕೆ ಅಂಟಿಸಿ ಹೋಗಿರುವಂಥ ಒಂದು CCTV ಕ್ಯಾಮೆರಾವನ್ನು ತೆಗೆದಿದ್ದಾರೆ. ಭಕ್ತರ ಸೋಗಿನಲ್ಲಿ ಬಂದು ದೇವರಿಗೆ ಕೈ ಮುಗಿದು ನೋಟಿಸ್ ಅಂಟಿಸಿ ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಅವರು ಅಕ್ರಮ ಮಾಡಿದ್ದಾರೆ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ? ಅವರು ಕೇವಲ ಲೆಕ್ಕ ಕೊಡಿ, ಸರ್ಕಾರದಿಂದ ಬಂದಂಥ ಅನುದಾನ ಮತ್ತು ಭಕ್ತರು ಕೊಟ್ಟಂಥ ದೇಣಿಗೆ ಏನು ಕೊಟ್ಟಿದ್ದಾರಲ್ಲ ಅದಕ್ಕೆ ಏನಿದೆ ಹಣ, ಅದಕ್ಕೆ ಏನು ಮಾಡಿದಿರಿ ಅದರದ ಬಗ್ಗೆ ದಾಖಲೆಯನ್ನು ಕೊಡಿ. ಅರುಣ್ ಕುಮಾರ್ ಪೂಜಾರ್ ಹತ್ರ ಪ್ರತಿ ತಿಂಗಳು 4.5 ಲಕ್ಷ ದಾಸೋಹಕ್ಕೆ ಅಂತ ಹೇಳಿ ಎಲ್ಲಿನ ಟ್ರಸ್ಟಿಗಳು ಹಣವನ್ನು ತೆಗೆದುಕೊಂಡಿದ್ದಾರಂತೆ. ಆದರೆ ಅಲ್ಲಿ ಪ್ರತಿ ತಿಂಗಳು ಖರ್ಚಾಗ್ತಾ ಇರುವಂಥದ್ದು ಭಕ್ತರ ಸಂಖ್ಯೆ ಜಾಸ್ತಿ ಇದ್ರೂ ಕೂಡ ಈಗ ಸದ್ಯಕ್ಕೆ ಖರ್ಚಾಗ್ತಾ ಇರುವಂಥದ್ದು ಕೇವಲ 1.5 ಲಕ್ಷ ಅಂತ. ಈ ರೀತಿಯಾದಂಥ ಅಕ್ರಮಗಳನ್ನು ಪ್ರಶ್ನೆ ಮಾಡಿದ್ದಕ್ಕೆ 12 ಜನ ಟ್ರಸ್ಟಿಗಳು ಸೇರಿಕೊಂಡು ಸ್ವಾಮೀಜಿಯನ್ನ ಪದಚ್ಯುತಿ ಮಾಡಿದ್ರಿ. ಯಾವುದೇ ಕಾರಣಕ್ಕೂ ಈ ಪದಚ್ಯುತಿಯನ್ನು ಒಪ್ಪೋದಿಲ್ಲ, ನೀವು ಮಠದಿಂದ ಫಸ್ಟು ಹೊರೆ ನಡೆಯಿರಿ, ನಾವು ನಮ್ಮ ಸ್ವಾಮೀಜಿಯನ್ನು ಉಳಿಸ್ಕೊಳ್ತೀವಿ, ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ, ಅವರೇ ಪೀಠದಲ್ಲಿ ಮುಂದುವರಿತಾರೆ, ನಾವು ಕಾನೂನು ರೀತಿ ಹೋರಾಟವನ್ನು ಮಾಡ್ತೀವಿ, ನೀವೇನೇನು ಅಕ್ರಮ ಮಾಡಿದಿರಿ, ಸ್ವಾಮೀಜಿಯನ್ನು ಯಾಕೆ ತೆಗೆದು ಹಾಕಿದ್ರಿ ಅನ್ನೋದಕ್ಕೆ ಸೂಕ್ತ ದಾಖಲೆಗಳೊಂದಿಗೆ ನಾವು ಕೋರ್ಟಿಗೆ ಹೋಗ್ತೀವಿ, ನೀವು ಹಾಕಿರುವಂಥ ಕಚೇರಿಯ ಬೀಗವನ್ನು ತೆಗೆಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಎಲ್ಲ 12 ಟ್ರಸ್ಟ್ಗಳಿಗೆ ಭಕ್ತರು ಒಂದು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು, ಸ್ವಾಮೀಜಿಗಳು ಪ್ರಮುಖ ಮುಖಂಡರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಮಧುಸೂದನ್, ಧನ್ಯವಾದ ಮಹಾದೇವ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.